ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್. ಆಗಸ್ಟ್ 4ನೇ ತಾರೀಕು ಆಷಾಢ ಮಾಸದ ಅಮಾವಾಸ್ಯೆ ಇದೆ ಸ್ನೇಹಿತರೆ. ಹಾಗಾಗಿ ಅಮಾವಾಸ್ಯೆಯ ದಿನ ನಾವು ನಿಂಬೆ ಹಣ್ಣಿನಿಂದ ಯಾವ ಕೆಲಸವನ್ನು ಮಾಡ್ಕೋಬೇಕು, ಹಾಗೆಯೇ ರಾತ್ರಿ ಸಮಯದಲ್ಲಿ ಯಾರಿಗೂ ಹೇಳದೆ ಈ ಕೆಲಸ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ದೃಷ್ಟಿ ದೋಷ, ಕೆಟ್ಟ ದೋಷ, ಮಾಟ ಮಂತ್ರ ಅಂತ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅಥವಾ ನೆಗೆಟಿವ್ ಎನರ್ಜಿ ಇದ್ದರೂ ಅದು ಕೂಡ ಹೊರಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿತ್ತು ಅಂದರೆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಮೊದಲು ಕಾಡುವಂಥದ್ದು. ಅನಾರೋಗ್ಯ ಸಮಸ್ಯೆ ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇರೋದು, ಅಲ್ಲ ಒಬ್ಬರಿಗೆ ಇನ್ನೇನು ಹುಷಾರಾಯಿತು ಅಂತ ಇದ್ದಂಗೆ ಇನ್ನೊಬ್ಬರಿಗೆ ಹುಷಾರು ತಪ್ಪೋದು, ಈ ರೀತಿಯಾಗಿ ಆಗ್ತಾ ಇರುತ್ತೆ. ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳಗಳು ಆಗ್ತಾನೇ ಇರುತ್ತೆ. ಒಬ್ಬರು ಮಾತು ಒಬ್ಬರು ಕೇಳೋದೇ ಇಲ್ಲ. ಇನ್ನು ಮಂಗಳವಾರ ಆಗಲಿ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲೂ ಕೂಡ ಹೆಂಗಸರು ಮನೇಲಿ ಅಳ್ತಾನೆ ಇರ್ತಾರೆ. ಏನೋ ಒಂದು ವಿಷಯದಲ್ಲಿ ಬೇಜಾರು ಮಾಡಿಕೊಂಡು ಅಳೋದಾಗಲಿ ಈ ಥರ ಕೂಡ ಆಗ್ತಾ ಇರುತ್ತೆ. ಮನೆಯಲ್ಲಿ ನಿದ್ರೆ ಬರದೇ ಇರೋದಾಗಲಿ ಅಥವಾ ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ. ಮಲಗಿದ್ರೆ ಸಾಕು ಯಾವುದೋ ಒಂದು ಕೆಟ್ಟ ಕನಸು ಬರೋದು ಅಥವಾ ಯಾರೋ ನಮ್ಮ ಮನೇಲಿ ಓಡಾಡ್ದಂಗೆ ಆಗೋದು, ಈ ರೀತಿ ಕೂಡ ಆಗ್ತಾ ಇರುತ್ತೆ. ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂದರೆ ಮನೇಲಿ ಜೇಡಗಳು ಜಾಸ್ತಿ ಕಟ್ತಾ ಇರುತ್ತೆ ಸ್ನೇಹಿತರೆ. ಜೇಡ ಜಾಸ್ತಿ ಕಟ್ಟೋದಾಗಲಿ, ಅದು ಮನೆ ಒಂಥರ ಕಳೆನೇ ಇರಲ್ಲ, ಯಾವುದೋ ಒಂದು ಹಳೆ ಬೂತ್ ಬಂಗ್ಲೆ ಥರ ಮನೆ ಕಾಣ್ತಾ ಇರುತ್ತೆ, ಈ ರೀತಿ ಕೂಡ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಅಮಾವಾಸ್ಯೆಯ ದಿನಗಳಲ್ಲಿ ಈ ಸಣ್ಣ ಪುಟ್ಟ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಗಾಗಿರುವಂಥ ದೃಷ್ಟಿ ದೋಷ ಎಲ್ಲ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಆಗಸ್ಟ್ 4ನೇ ತಾರೀಕು, ಅದರಲ್ಲೂ ಭಾನುವಾರ ಈ ಸಾರಿ ಅಮಾವಾಸ್ಯೆ ಇದೆ, ಹಾಗಾಗಿ ತಪ್ಪದೇ ಈ ಕೆಲಸ ಮಾಡ್ಕೊಳ್ಳಿ. ಇದಕ್ಕೆ ತುಂಬಾ ಖರ್ಚಾಗುವಂಥದ್ದು ಏನೂ ಇಲ್ಲ. ಒಂದು ಮಣ್ಣಿನ ಹಣತೆ ಬೇಕಾಗುತ್ತೆ, ಚಿಕ್ಕದಾಗಿರುವಂಥ ಮಣ್ಣಿನ ಹಣತೆ ಇದ್ದರೆ ಸಾಕು. ಇದನ್ನು ಹೊಸ ಹಣತೆಯನ್ನು ತರಬೇಕಾ ಇಲ್ಲ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿರುವಂಥ ಹಣತೆ ಇದ್ರೂ ಸಾಕು. ಅದನ್ನೇ ನೀವು ಒಂದು ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಮುಕ್ಕಾಲು ಭಾಗ ಆಗಷ್ಟು ನೀವು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ. ನಂತರ ಚೆನ್ನಾಗಿರುವಂಥ ಗ್ರೀನ್ ಕಲರ್ ಇರುವಂಥ ನಿಂಬೆ ಹಣ್ಣನ್ನು ತೊಗೊಳ್ಳಿ. ಅದೆಲ್ಲೂ ಕೆಟ್ಟು ಹೋಗಿರಬಾರ್ದು ಅಂಥ ನಿಂಬೆ ಹಣ್ಣನ್ನು ತೊಗೊಬೇಕಾಗತ್ತೆ. ಅದಕ್ಕೆ 4 ಕಡೆ ನೀವು ನೋಡಿಕೊಂಡು 4 ಕಡೆನೂ ಮಧ್ಯದಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ನಿಂಬೆ ಹಣ್ಣಿಗೆ ಲವಂಗವನ್ನು ಚುಚ್ಚಬೇಕು. ಲವಂಗ ಕೂಡ ಮಗ್ಗಿರುವಂಥ ಲವಂಗ ಇರಬೇಕು, 4 ಲವಂಗ ಇದ್ದರೆ ಸಾಕು. ಇನ್ನು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ, ನಿಮಗೀಗ ಭಾನುವಾರ ಅಮಾವಾಸ್ಯೆ ಇದೆ, ಭಾನುವಾರ ರಾತ್ರಿ ಊಟ ಆಗಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಕೆಲಸನ ಮಾಡಬೇಕಾಗತ್ತೆ. ನಿಂಬೆಹಣ್ಣಿಗೆ 4 ಕಡೆ 4 ಲವಂಗವನ್ನು ಚುಚ್ಚಿ ನೀವು ಅದನ್ನು ಮಣ್ಣಿನ ಹಣತೆ ಅಂದರೆ ಹಣತೆಯಲ್ಲಿ ನೀವು ಕಲ್ಲುಪ್ಪು ಹಾಕಿರ್ತೀರ, ಅದರ ಮೇಲೆ ಈ ನಿಂಬೆ ಹಣ್ಣನ್ನು ಇಟ್ಕೊಂಡು ಮನೆ ಪೂರ್ತಿಯಾಗಿ ನೀವು ದೇವ್ರ ಮನೆ ಮತ್ತು ಬಾತ್ರೂಮ್ ಟಾಯ್ಲೆಟ್ಗೆ ಹೋಗ್ಬಿಡಿ. ಎಷ್ಟು ಬೆಡ್ರೂಮ್ ಇದೆಯೋ ಅಷ್ಟು ಬೆಡ್ರೂಮ್, 2, 3 ಬೆಡ್ರೂಮ್ ಇದ್ದರೆ ಬೆಡ್ರೂಮ್ಗಳೆಲ್ಲ ಪೂರ್ತಿಯಾಗಿ ಓಡಾಡಿಕೊಂಡು, ಮತ್ತು ಹಾಲು ಅಡುಗೆ ಮನೆ ಮತ್ತು ಡೈನಿಂಗ್ ಹಾಲ್ ಇದ್ದರೆ ಎಲ್ಲ ಕಡೆ ಓಡಾಡಿಕೊಂಡು ಇದನ್ನು ಒಂದು ಸೋಫಾ ಕೆಳಗಡೆನೋ ಅಥವಾ ಮೇನ್ ಡೋರ್ ಹಿಂದೆ ಕೂಡ ಇಡ್ಬೋದು. ಇಲ್ಲಾಂದರೆ ಸೋಫಾ ಕೆಳಗಡೆನೋ, ಟೀಪಾಯ್ ಕೆಳಗಡೆನೋ ಅಥವಾ ಡೈನಿಂಗ್ ಹಾಲಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಯಾವುದೇ ಕಾರಣಕ್ಕೂ ಚೆಲ್ಲೋ ರೀತಿಯಾಗಿ ಇಡಬೇಡಿ, ಹಾಗಾಗಿ ನೀಟಾಗಿ ಎಲ್ಲಾದರೂ ಇಟ್ಬಿಡಿ. ಇನ್ನು ಬೆಳಗ್ಗೆ ಎದ್ದು ಇದು ಯಾಕೆಂದರೆ ರಾತ್ರಿ ಪೂರ್ತಿ ನಿಮ್ಮ ಮನೆಯಲ್ಲೇ ಇರುತ್ತೆ, ನೆಗೆಟಿವ್ ಎನರ್ಜಿನ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ಹಣತೆ ಬಿಸಾಕಕ್ಕೆ ಹೋಗ್ಬಿಡಿ. ಹಣತೆಯಲ್ಲಿರುವಂಥ ಉಪ್ಪು ಹಾಕ್ಬೋದು ಅಥವಾ ನಿಂಬೆಹಣ್ಣು ಒಂದು ಕವರಲ್ಲಿ ಹಾಕ್ಕೊಂಡು ಅದನ್ನು ತೊಗೊಂಡೋಗಿ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕಾಗತ್ತೆ. ಅಥವಾ ಮಾತ್ರ ತೊಳ್ಕೊಂಡು ಮತ್ತೆ ನೀವು ಯೂಸ್ ಮಾಡೋದಕ್ಕೆ ಇಟ್ಕೊಬೋದು. ಆದರೆ ಈ ಉಪ್ಪು ಮತ್ತು ನಿಂಬೆ ಹಣ್ಣನ್ನು ಆಚೆ ಬಿಸಾಕಿ, ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಬಿಸಾಕಿ ಬರಬೇಕಂದ್ರೆ ನೀವು ಕೈಕಾಲು ತೊಳ್ಕೊಂಡು ಅಥವಾ ಕಾಲಾದರೂ ಪೂರ್ತಿಯಾಗಿ ತೊಳ್ಕೊಂಡು ನೀವು ಮನೆ ಒಳಗಡೆ ಬಂದು ಸ್ನಾನ ಮಾಡಿಕೊಂಡು ನಂತರ ಮಾಮೂಲಿ ಯಾವ ರೀತಿಯಾಗಿ ಪೂಜೆ ಮಾಡ್ತೀರಲ್ಲ ಅದೇ ರೀತಿಯಾಗಿ ಪೂಜೆ ಮಾಡ್ಬೋದು. ಹಾಗಾಗಿ ಈ ರೀತಿಯಾಗಿ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ. ಯಾಕೆ ಅಂತಂದರೆ ಇದಕ್ಕೆ ತುಂಬಾ ನಿಂಬೆ ಹಣ್ಣಿಗೂ ಅಷ್ಟೇ ಯಾವುದಾದ್ರೂ ಕೆಟ್ಟ ಶಕ್ತಿ ಇದ್ದರೂ ಅಥವಾ ನಮ್ಮ ಮನೆಯಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಂಥ ಶಕ್ತಿ ಈ ನಿಂಬೆ ಹಣ್ಣಿಗಿರುತ್ತೆ. ಹಾಗೆಯೇ ಉಪ್ಪಿಗೂ ಅಷ್ಟೇ ಸ್ನೇಹಿತರೆ. ಹಾಗಾಗಿ ಉಪ್ಪು ಮತ್ತು ನಿಂಬೆಹಣ್ಣು, ಲವಂಗ ಈ 3 ಸೇರಿದ್ರೆ ಸಾಕು, ಎಂತಹ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಇದನ್ನು ಒಂದು ಅಮಾವಾಸ್ಯೆ ಮಾಡಿಕೊಂಡ್ರೆ ಸಾಕಾ? ಇಲ್ಲ ಸ್ನೇಹಿತರೆ, ಒಂದು 2-3 ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳು ಈ 2 ದಿನದಲ್ಲಿ ಮಾತ್ರ ಮಾಡಬೇಕು, ಬೇರೆ ಯಾವ ದಿನವೂ ಮಾಡೋಕ್ಕೆ ಹೋಗ್ಬೇಡಿ. ಹಾಗಾಗಿ ಈಗ ಅಮಾವಾಸ್ಯೆ ಮಾಡ್ಕೊಂಡಿರ್ತೀರ, ನೆಕ್ಸ್ಟ್ ಹುಣ್ಣಿಮೆ ಬರುತ್ತೆ, ಹುಣ್ಣಿಮೆಯಲ್ಲೂ ಮಾಡ್ಕೊಳ್ಳಿ, ಆಚೆ ಅಮಾವಾಸ್ಯೆ, ಈ 3 ಸಾರಿ ಮಾಡೋಷ್ಟೇ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ದುಡ್ದಿರೋ ಹಣ ಕೈಯಲ್ಲಿ ನಿಲ್ಲೋದಾಗಲಿ ಅಥವಾ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಅದರಿಂದ ನಿಮಗೆ ಹೊರಗಡೆ ಬರೋದಾಗಲಿ ಅಥವಾ ನೀವು ಏನೇ ಮಾಡಿದ್ರು ಮನೆಯಲ್ಲಿ ಜಗಳಗಳು ನಡೀತಾ ಇದೆ ಅನ್ನೋದಾದರೆ ನೀವು ಅಬ್ಸರ್ವ್ ಮಾಡಿ. ಈ ರೀತಿಯಾಗಿ ಮಾಡಿದ್ದಾದಮೇಲೆ ನಿಮ್ಮ ಮನೆಯಲ್ಲಿ ಜಗಳಗಳು ಕಡಿಮೆ ಆಗ್ತಾ ಹೋಗುತ್ತೆ, ಬಂಧು ಬಳಗ ಎಲ್ಲ ಮನೆಗೆ ಬರ್ತಾರೆ, ಸುಖ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು
ಅದು ನಿಲ್ಲಿಸುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ತುಂಬಾ ಈಸಿ ಇದೆ. ಅದರಲ್ಲೂ 4ನೇ ತಾರೀಕು ಅಮಾವಾಸ್ಯೆ ಭಾನುವಾರ ಬಂದಿದೆ ಸ್ನೇಹಿತರೆ. ಭಾನುವಾರ ಬಂದಿರೋದು ಮತ್ತಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.